ಎಲ್ರಿಗೂ ನಮಸ್ಕಾರ. ನಾನು ಶಶಾಂಕ ಹಿಂದೂ. ಸರಿಗನ್ನಡ ವಿಶೇಷ ಸಂಚಿಕೆಯ 3ನೆಯ ದಿನದ ಪದ ಯಾವುದು ಅಂತ ಹೇಳಿದ್ರೆ ಅದು ಆಜಾನುಬಾಹು. ಅನೇಕ ಜನ ಅನೇಕ ಸಮಯಗಳಲ್ಲಿ ಈ ಪದವನ್ನು ಬಳಸಿರ್ತೀವಿ ಅಥವಾ ಕೆಲವೊಬ್ರು ಬಳಸೋದನ್ನ ಕೇಳಿರ್ತೀವಿ. ಯಾರು ಉದ್ದ ದಪ್ಪ ಇದ್ದಾರೋ ಆ ಥರದ ವ್ಯಕ್ತಿಗಳು ಕಂಡಾಗ ಅವನು ಆಜಾನುಬಾಹುವಾಗಿದ್ದಾನೆ ಅನ್ನುವಂತಹ ಮಾತನ್ನು ಹೇಳುವಂತಹದ್ದನ್ನು ಕೇಳಿರ್ತೀವಿ. ಅಥವಾ ಈ ಕೆಲವೊಂದು ಗ್ರಂಥಗಳಲ್ಲಿ, ಕವಿತೆಗಳಲ್ಲಿ ಅಥವಾ ಈ ಕೆಲವೊಂದು ಕಾವ್ಯಗಳಲ್ಲಿ ಈ ಪದವನ್ನು ಬಳಸಿರುವಂತಹದ್ದನ್ನು ಕೇಳಿರ್ತೀವಿ. ಈ ರಾಮನಿಗಿರಬಹುದು, ರಾಮನ ಪೂರ್ವಜರಿಗಿರಬಹುದು, ಅವರು ಆಜಾನುಬಾಹುಗಳಾಗಿದ್ರು ಅನ್ನುವಂತಹ ಪದವನ್ನು ನಾವು ಬಳಸಿರುವಂತಹದ್ದನ್ನು ಕೇಳಿರ್ತೀವಿ. ಈ ಪದದ ನಿಜವಾದ ಅರ್ಥ ಏನು ಅಂತ ಹೇಳಿದ್ರೆ, ಜಾನು ಅಂತ ಹೇಳಿದ್ರೆ ಮಂಡಿ ಅಂತ ಅರ್ಥ, ಬಾಹು ಅಂತ ಹೇಳಿದ್ರೆ ಕೈ ಅಂತ ಅರ್ಥ. ಯಾರ ಕೈಗಳು ನೇರವಾಗಿ ಬಿಟ್ಟಂತಹ ಸಮಯದಲ್ಲಿ ಮಂಡಿಯವರೆಗೆ ತಾಕ್ತಾ ಇತ್ತು, ಮಂಡಿಯವರೆಗೆ ಕೈಗಳು ಉದ್ದ ಇರ್ತಿತ್ತೋ ಅವರಿಗೆ ಆ ಜಾನುಬಾಹು ಅನ್ನುವಂತಹ ಪದವನ್ನು ಬಳಸ್ತಾ ಇದ್ರು. ಅದೊಂಥರ ಬಿರುದು, ಅದೊಂಥರ ದೈಹಿಕವಾಗಿ ಅವನು ಎಷ್ಟು ಸದೃಢವಾಗಿದ್ದಾನೆ, ಅವನೆಷ್ಟು ಹೈಟು ವೆಯ್ಟ್ ಇದ್ದಾನೆ ಅನ್ನುವಂಥದ್ದನ್ನು ಸೂಚಿಸುವಂತಹ ಪದ ಇದಾಗಿರ್ತಿತ್ತು. ಸೊ ಹಾಗಾಗಿ ಈ ಪದವನ್ನು ಎಲ್ಲಿ ಬಳಸಬೇಕು ಅನ್ನುವಂಥದ್ದು ತಮಗೆ ಗೊತ್ತಾಗಿದೆ ಅಂತ ನಾನು ಅಂದ್ಕೋತೀನಿ. ಜೊತೆಗೆ ಇದರಲ್ಲಿ ಇನ್ನೊಂದು ತಪ್ಪೇನು ಮಾಡ್ತಾರೆ ಅಂತ ಹೇಳಿದ್ರೆ ಅಜಾನುಬಾಹು ಅಂತ ಹೇಳ್ತಾರೆ. ಅದು ಅಜಾನುಬಾಹು ಅಲ್ಲ, ಆಜಾನುಬಾಹು. ಹಾಗಾದ್ರೆ ಇನ್ನು ಮುಂದೆ ಈ ತಪ್ಪಾಗಲ್ಲ ಅಂತ ಹೇಳಿ ನಾನು ಅಂದ್ಕೋತೀನಿ.